ಜೀವನ ಶೈಲಿಯಲ್ಲಿನ ಕೊಂಚ ಬದಲಾವಣೆ ದೊಡ್ಡ ಪರಿವರ್ತನೆ ತರುತ್ತವೆ ಅಂತ. ನಾನು ಸುಮಾರು ಅಧ್ಯಯನವನ್ನ ಮಾಡಿದ್ದೇನೆ. ಎಷ್ಟು ಪರ್ಸೆಂಟು ನಮ್ಮಲ್ಲಿ ಬದಲಾದರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ನೀವು ಕೇವಲ 10% ಅಂದರೆ 10% ನಿಮ್ಮಲ್ಲಿ ಬದಲಾವಣೆ ಆದರೂ ಅದು ಬೇರೆಯವರು ನಿಮ್ಮನ್ನು ನೋಡೋರು, ಸುತ್ತಮುತ್ತ ಇರೋರಿಗೆ ಅದು ಆ, ಶೇ- ಶೇಕಡ 100ರಷ್ಟು ಬದಲಾಗ್ಬಿಟ್ಟಿದ್ದಾರೇನೋ ಅನ್ನುವ ಭಾವನೆ ಬರುತ್ತಂತೆ. ಹಾಗಾಗಿ ನಿಮ್ಮ ಅಭ್ಯಾಸಗಳಲ್ಲಿ, ನಿಮ್ಮ ಹವ್ಯಾಸಗಳಲ್ಲಿ, ನಿಮ್ಮ ಉಡುಪಿನ ಶೈಲಿಯಲ್ಲಿ, ಮಾತನಾಡುವ ಶೈಲಿಯಲ್ಲಿ ಆ, ಕೊಂಚ ಕೊಂಚ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಿದ್ದರೆ ಖಂಡಿತ ಇತರರು ಗುರುತಿಸ್ತಾರೆ. ಜೊತೆಗೆ ನಿಮ್ಮಲ್ಲಿಯೇ ದೊಡ್ಡ ಪರಿವರ್ತನೆ ಆಗುವ ಸಾಧ್ಯತೆ ಇದೆ. ಈ ವಿಷಯದ ಬಗ್ಗೆ ಆ, ನಾನು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರೆ ಇವತ್ತು, ಅವ್ರ ಜೊತೆ ಆ, ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಒಬ್ರಿಗೆ ಜವಾಬ್ದಾರಿ ವಹಿಸ್ತಾ ಇದ್ದೇನೆ. ಹೊನ್ನಾವರದ ಎಂಜಿನಿಯರ್, ಕೆ ಪಿ ಸಿ ಎಲ್ನಲ್ಲಿ ಇಂಜಿನಿಯರ್ ಆಗಿದ್ದಾರೆ ರವಿ. ಅವ್ರಿಗೆ ಈ ಜವಾಬ್ದಾರಿ ವಹಿಸ್ತಾ ಇದ್ದೇನೆ. ಎಸ್ ರವಿ, ಓವರ್ ಟು ಯು. ನಮಸ್ಕಾರ, ಧನ್ಯವಾದಗಳು. ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ತಮ್ಮೆಲ್ಲರಿಗೂ ಸುಂದರ ದಿನ. ಆತ್ಮೀಯರೇ, ಪ್ರತಿ ವಾರ ಥರ್ಸ್ಡೇ ಟ್ಯೂನಿಂಗ್ ಕ್ಲಾಸ್ ಅಲ್ಲಿ ಒಂದು ವಿಷಯಗಳನ್ನ ಕೊಡ್ತಾ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸರ್ ಅವರು. ಈ ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಒಳ್ಳೆ ವಿಷಯನ ಸರ್ ನಮ್ಗೆ ಕೊಟ್ಟಿದ್ದಾರೆ. ಆ ವಿಷಯದ ಕುರಿತು ನಮ್ಮ ಎಲ್ಲ ಸ್ನೇಹಿತರುಗಳು ಚರ್ಚೆ ಮಾಡ್ಲಿಕ್ಕೆ ನಮ್ಮ ಜೊತೆ ಸೇರಿದ್ದಾರೆ. ಆ ವಿಷಯ ಏನಂತಂದ್ರೆ, ಜೀವನ ಶೈಲಿಯಲ್ಲಿನ ಕೊಂಚ ಬದಲಾವಣೆ ದೊಡ್ಡ ಪರಿವರ್ತನೆ ತರುತ್ತದೆ ಅಂತಕ್ಕಂಥದ್ದು. ಈ ಕುರಿತು ಮಾತನಾಡ್ಲಿಕ್ಕೆ ಬಿಜಾಪುರದ ನೇತ್ರಾವತಿ ಮೇಡಮ್ ಅವರು ಇದ್ದಾರೆ. ಈ ವಿಷಯದ ಕುರಿತು ಅವರು ಏನೇ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸ್ನೇಹಿತರೆ. ಮೇಡಮ್ ನಮಸ್ತೆ. ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಜೀವನ ಶೈಲಿಯಲ್ಲಿನ ಕೊಂಚ ಬದಲಾವಣೆ ದೊಡ್ಡ ಪರಿವರ್ತನೆ ತರುತ್ತದೆ ಅಂತ ಹೇಳಿ. ಅಂದ್ರ ಈಗ ಜೀವನ ಶೈಲಿ ಒಳಗ್ ಒಂದೇ ತರ ಇತ್ತಂದ್ರ ಏನು ಬದಲಾವಣೆ ಆಗ್ಲಿಲ್ಲ ಅಂದ್ರ ಆ ಮನುಷ್ಯರನ್ನ ನೋಡುವ ರೀತಿ ಹೆಂಗಿರ್ತದಂದ್ರ, ಇರ್ಲಿ ಬಿಡು ಇವ್ರು ಇದೇ ಕೆಲ್ಸನೇ ಮಾಡ್ಕೊಂಡು ಎಷ್ಟಕ್ಕೆ ಅದರ್ಲ ಸೀಮಿತ, ಏನು ಬದಲಾವಣೆ ಇಲ್ಲ ಯಾರು ಅಷ್ಟಕ್ಕಷ್ಟೇ ಹೋಗ್ತಾ ಇರ್ತಾರ ಮುಂದಕ್ಕೆ. ಅಂದ್ರೆ ಮುಂದೆ ಮೊದಲೇನು ನಾವು ಅಷ್ಟೇ ಹೌಸ್ ವೈಫ್ ಹಂಗ ಹಿಂಗ ಅಷ್ಟೇ ಮನಿ ಕೆಲಸ ಮಾಡ್ಕೊಂಡ್ ಅಷ್ಟೇ ಇರೋದ್ರಿಂದ ಎಲ್ಲರೂ ಬಿಡು ನಮ್ಮಂಗೆ ಇವಳು ಮನಿ ಅಂದ್ರ ಹೌಸ್ ವೈಫ್ ಅದಾಳ ಅಂತ ಹಿಂಗ್ ತಿಳ್ಕೊತಿದ್ರು. ಆದ್ರೆ ನಮ್ದು ಮಾತನಾಡುವ ಶೈಲಿ ಯಾವುದೇ ಉಡುಗೆ ತೊಡಿಗೆ ಒಂದ್ ಚೂರ್ ಬದಲಾವಣೆ ಮಾಡ್ಕೊಂಡ್ ಬಿಡುದು, ಚೂರೇ ಮತ್ತೊಂದ್ ಸ್ವಲ್ಪ ಏನು ಜಾಸ್ತಿ ಅನ್ಕಿಂತ ಒಂದ್ ಚೂರ್ ಬದಲಾವಣೆ ಮಾಡ್ಕೊಂಡಾಕ್ರ ಅವಾಗ ಎಲ್ಲರೂ ಕಣ್ಣು ಹೌದಲ್ಲ ಇವಳು ಹಿಂಗ್ ಬದಲಾವಣೆ ಆದಳಲ್ಲ, ಏನಿದ್ದಿರ್ಬೇಕು ಇದು ಎಲ್ಲಿದ್ ಬಂತು ಏನೋ ಒಂದು 108 ಗೊಂದಲಗಳು ಅಕ್ಕಪಕ್ಕ ಮನೆಯವರಾಗ್ಲಿ ಯಾರೇ ರಿಲೇಷನ್ ಆಗ್ಲಿ ಎಲ್ಲೇ ಹೋಗಲ್ಲಕ್ ಒಂದ್ ಸ್ವಲ್ಪ ಅವರಲ್ಲಿ ಒಂದ್ ಸ್ವಲ್ಪ ಗೊಂದಲಮಯ ಚಾಲು ಆಗುತ್ತದ. ಈಗ ನಾವು ಸರ್ ಅವ್ರ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ನಾವು ಒಂದೇ ತರ ಇದ್ದೀವಿ, ಏನು ಬದಲಾವಣೆ ಇರ್ಲಿಲ್ಲ. ಅಂದ್ರೆ ಈ ಸರ್ ಅವರ ಕ್ಲಾಸಿಗೆ ಬಂದ ಬಳಕ ಚೂರ್ ಬದಲಾವಣೆ ಆದೇವು. 10% ಅಂತಾರಲ್ಲ, ಅಷ್ಟೇ ಸ್ವಲ್ಪ ಬದಲಾವಣೆ ಆಗೋದಕ್ಕ ಏನು, ಈಗ ನಂದೇ ವೈಯಕ್ತಿಕವಾಗಿ ಒಂದ್ ಹೇಳ್ತೀನಿ. ಏನ್ ಬದಲಾವಣೆ ಆದಂದ್ರೆ, ಒಂದು ಯೋಗ ಟ್ರೈನಿಂಗ್ ಕ್ಲಾಸ್ ಮಾಡ್ತಿದ್ದೆ. ಅದು ಇವಾಗ ನಾನು ಈ ಪರ್ಫೆಕ್ಟ್ ಮಾಡಕ್ ಒಂದು ಆತ್ಮ ನನಗ ಆತ್ಮಸ್ಥೈರ್ಯ ಸಿಕ್ಕದಂತ ಹೇಳಕ್ ಇಷ್ಟಪಡ್ತೀನಿ. ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾರಲ್ಲ, ಆ ತರ ಕಾನ್ಫಿಡೆನ್ಸ್ ಬಂದದ. ಮತ್ತೆ ಅದೊಂದ್ ಚೂರ್ ಬದಲಾವಣೆ ಅಂದ್ರೆ, ಈಗ ನಾನು ಹಾಕೊಳ್ಳುವಂತ ಯಾವುದೇ ಅಲ್ಲಿ ಬಟ್ಟೆಗಳ ಬಗ್ಗೆ ವಿಚಾರ ಮಾಡದಕ್ರು ಒಂಚೂರು ಈಗ ಮೊದಲಿನಕ್ಕಿಂತ ಸಿಸ್ಟಮೆಟಿಕ್ ಇದ್ದದ್ರಾಗೆ ಒಂದ್ ಸ್ವಲ್ಪ ಇದ್ದುದ್ರೆ ನೀಟಾಗಿ ಹಾಕೊಳ್ಳೋದ್ರಿಂದ ಅದೊಂದು ಒಂದ್ ಕೊಂಚ ಬದಲಾವಣೆ ಅಂತ ಹೇಳ್ತೀನಿ. ಅದೇ ತರ ಇವತ್ತಿನ ದಿವ್ಸ ನಾನು ಏನಾರ ಒಂದು ಕೆಲಸ ಮಾಡ್ಬೇಕಂತ ಹೇಳಿ ನಂದು ಒಂದ್ ಏನೋ ಒಂದು ಕೊರಿತಿತ್ತು. ಅದೇ ಏನ್ ಮಾಡ್ಕೊಂಡೆ, ನಾನು ಒಂದು ಉದ್ಯೋಗದಲ್ಲಿ ಏನಾರ ಇದು ತಗೋಬೇಕನ್ನೋದ್ರಾಗೆ ಒಂದು LIC ಏಜೆಂಟ್ ಆಗಿನಿ ಇತ್ತೀಚೆಗೆ. ಅದೊಂದು ಖುಷಿ ತರ್ತದ. ಯಾಕಂದ್ರ ಒಂದ್ ಬದಲಾವಣೆ ಏನು, ಸರ್ ಅವ್ರ ಒಂದು ಕ್ಲಾಸ್ ಬದಲಾವಣೆ ಮಾಡ್ತ ನನಗೆ. ಯಾಕೆ ಇಷ್ಟು ಒಂದ್ ಸ್ವಲ್ಪ ಚೂರ್ ಒಂದು ಸ್ಟೆಪ್ ಇಡಾಕ ಹೆಲ್ಪ್ ಆಯ್ತಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಬಹಳ ಸರಳವಾಗಿ ತಮ್ಮ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿಸಿದ್ರಿ ಮೇಡಮ್. ಧನ್ಯವಾದಗಳು ತಮಗೆ. ಈಗ ಈ ವಿಷಯದ ಕುರಿತು ಮತ್ತೊಬ್ಬ ನಮ್ಮ ಸ್ನೇಹಿತರಿದ್ದಾರೆ, ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅನಂತ ಕೃಷ್ಣ ಮೋಹನ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಸರ್, ಜೀವನ ಶೈಲಿಯಲ್ಲಿ ಕೊಂಚ ಬದಲಾವಣೆ ದೊಡ್ಡ ಪರಿವರ್ತನೆ ತರುತ್ತದೆ. ಇವಾಗ ನಾವು ರೊಟೀನ್ ಜೀವನದಲ್ಲಿ ನಾವು ಪ್ರತಿದಿನ ಅಪ್ಡೇಟ್ ಆಗ್ಬೇಕು. ಪ್ರತಿದಿನ ನಮ್ ಲೈಫ್ ಒಂದೇ ರೀತಿಯಲ್ಲಿ ಒಂದೇ ಇದ್ರಲ್ಲಿ ಇರೋದಕ್ಕಿಂತ ಸ್ವಲ್ಪ ಜೀವನದಲ್ಲಿ ಒಂದು ಏನೋ ಒಂದು ಪರಿವರ್ತನೆ ಆಗಿದೆ ಅಂದ್ರೆ ನೋಡೋರ್ಗೂ ಚೆನ್ನಾಗಿ ಕಾಣ್ತಾ ಇರ್ತೈತಿ. ನಾವು ಹಂಗೆ ಇದ್ವಿ, ಅದೇ ಇದ್ರಲ್ಲಿ ಇದ್ವಿ, ಹಂಗೆ ಓದ್ವಿ ಅಂದ್ರೆ ನಮ್ ಜೀವನ ಸಾರ್ಥಕತೆ ಆಗೋದಿಲ್ಲ. ಪ್ರತಿಯೊಂದು ನಾವು ಮಾಡೋ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೆ ನಾವು ಇನ್ನೊಬ್ಬರ ಹತ್ರ ಮಾತಾಡೋದಾಗಿರ್ಬೋದು, ನಮ್ ಕಣ್ಮುಂದೆ ಇನ್ನೊಬ್ರು ಯಾರನ್ನ ಕಂಡಾಗ ಅವ್ರನ್ನ ಮಾತಾಡ್ಸೋದಾಗಿರ್ಬೋದು, ನಮ್ ಕಣ್ಮುಂದೆ ನೋಡಿದ್ರು ಕೂಡ ನೋಡ್ಲಾರ್ದಂಗ್ ಹೋಗೋದು. ಮತ್ತೆ ಡಿಸಿಪ್ಲಿನ್ ಇಂದ ಇರೋಂತ ನಾವು ಡ್ಯೂಟಿಗೆ ಹೋಗ್ಬೇಕಾದ್ರೆ ಯಾವ ರೀತಿ, ಇವಾಗ ನಮ್ ಜಯಪ್ರಕಾಶ್ ಸರ್ ಹೇಳ್ತಾರೆ,
ಸಣ್ಣದೊಂದು ಬದಲಾವಣೆ ಮಾಡ್ಕೊಳ್ರಿ. ನಿಮ್ ಬಟ್ಟೆ ಲೂಸ್ ಆಗಿದ್ರೆ ಸ್ವಲ್ಪ ಟೈಟ್ ಮಾಡ್ಕೊಳ್ರಿ, ಎಷ್ಟು ಚೆನ್ನಾಗಿ ಕಾಣ್ತೀರಿ ಅಂತಾರೆ. ಆಮೇಲೆ ಸ್ಪೆಕ್ಸ್ ಅವು ಯಾವ ಇದು ಗಾಜಿನ ತರ ಇಟ್ಕೊಳೋದಕ್ಕಿಂತ ಒಂದ್ ಸ್ಮಾರ್ಟ್ ಆಗಿರೋದನ್ನ, ಅಂದ್ರೆ ಈ ಸಣ್ಣ ಸಣ್ಣ ಬದಲಾವಣೆ ಅಂತ ಒಂದು ಸಣ್ಣ ಒಂದು ಬದಲಾವಣೆಯಲ್ಲಿ ಎಷ್ಟೊಂದು ಚೇಂಜಸ್ ಕಾಣ್ತಾ ಇರ್ತದೆ. ಸೊ ನಮ್ ದೊಡ್ಡವರು ನಮ್ ಕಣ್ ಮುಂದೆ ಇರ್ತಾರೆ, ಅವ್ರನ್ನೂ ಸ್ವಲ್ಪ ಗೌರವ ಕೊಡೋದಾಗ್ಲಿ, ನಮ್ ಸಣ್ಣವರಿಗೆ ಅವರಿಂದನೂ ಪ್ರೀತಿಯಿಂದ ಕಾಣೋದು, ಅವ್ರನ್ನು ನೋಡೋದು, ಇವೆ ಸಣ್ಣ ಸಣ್ಣ ಬದಲಾವಣೆ. ಅದನ್ನೆಲ್ಲ ನಾವು ನಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ನಾನು ಹಿಂಗೇ ನಡ್ಕೊಂಡು ಹೋಗ್ತೀನಿ ಅನ್ನೋದಕ್ಕಿಂತ ಒಂದ್ ಸ್ವಲ್ಪ ಸ್ಕೂಟಿ ಕಲಿಯೋದು, ಒಂದು ಕಾರ್ ಕಲಿಯೋದು, ಏನೋ ಒಂದು ಬದಲಾವಣೆ ಜೀವನದಲ್ಲಿ ನೀನ್ ಇನ್ನ ಅಪ್ಡೇಟ್ ಆಗ್ತಾ ಇರ್ತೀಯ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಸಬ್ಜೆಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್ ಧನ್ಯವಾದಗಳು. ಯಾಕೆಂದ್ರೆ ಆಟಮ್ ಚೇಂಜ್ ಮೇಕ್ಸ್ ಯು ಕ್ವಾಂಟಮ್ ಚೇಂಜ್ ಅಂತ ಹೇಳ್ತಾರಲ್ಲ, ಹಾಗೆ ಈ ಬದಲಾವಣೆ ಬಹಳ ಮುಖ್ಯ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಹೇಳಿದಿರಿ ಸರ್, ತಮಗೆ ಧನ್ಯವಾದಗಳು. ಈಗ ನಮ್ಮ ಜೊತೆ ಕಟ್ಟೆ ಯರಿಸ್ವಾಮಿ ಸರ್ ಇದ್ದಾರೆ. ಈ ವಿಷಯದ ಕುರಿತು ಅವರೇನು ಹೇಳ್ತಾರೆ ಕೇಳೋಣ, ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್ ಎಲ್ಲರಿಗೂ. ಇವತ್ತಿನ ಒಂದು ವಿಷಯ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಪರಿವರ್ತನೆ ಆಗ್ಬೇಕು. ಅದು ಯಾವುದು ಅಂತಂದ್ರೆ ಚಿಕ್ಕ ಚಿಕ್ಕ ಬದಲಾವಣೆಗಳು ನಾವು ಮಾಡ್ಕೊಂತ ಬರ್ಬೇಕು. ಯಾಕಂದ್ರೆ ಇವತ್ತು ನೋಡಿ, ನಾವು ಒಂದು 10 ನಿಮಿಷ ಓದೋದಾಗಿರ್ಬೋದು, ಆಮೇಲೆ ನಮ್ಮ ಒಂದು ಬೆಳಗಿನ ಒಂದು ಯೋಗ ಮಾಡೋದಾಗಿರ್ಬೋದು, ಅಥವಾ ಒಂದು ವ್ಯಾಯಾಮ ಮಾಡೋದಾಗಿರ್ಬೋದು, ಒಂದು ಚಿಕ್ಕ ವಾಕಿಂಗ್ ಅಂದ್ರೆ ನಡಿಗೆ ಮಾಡೋದಾಗಿರ್ಬೋದು, ಈ ತರ ನಾವು ಚಿಕ್ಕ ಚಿಕ್ಕದಾಗಿ ಬದಲಾವಣೆ ಮಾಡೋದ್ರಿಂದ, ಆಮೇಲೆ ಒಂದು ಬರೆಯೋದಾಗಿರ್ಬೋದು, ಈ ತರ ನಾವು ಒಂದು ಅಟ್ಲೀಸ್ಟ್ ದಿನದಲ್ಲಿ ಹೊಸ ವಿಷಯಗಳಿಗೆ, ಹೊಸ ಒಂದು ಕಲಿಕೆಗೆ ನಾವು ಒಡ್ಡಿಕೊಳ್ಬೇಕು. ಆಗ ಒಡ್ಡಿಕೊಂಡಾಗ ನಮ್ಮ ಒಂದು ಜೀವನದಲ್ಲಿ ಒಂದು ಪರಿವರ್ತನೆ ಆಗ್ತಾ ಬರ್ತದೆ. ನಾವು ಒಂದೇ ಸಲ ದೊಡ್ಡ ವ್ಯಕ್ತಿ ಆಗ್ಬೇಕು, ದೊಡ್ಡ ಸಾಧನೆ ಮಾಡ್ಬೇಕಂತಂದ್ರೆ ಯಾವುದು ಆಗಲ್ಲ. ಯಾಕಂದ್ರೆ ಇವತ್ತು ನಾವು ಚಿಕ್ಕ ಚಿಕ್ಕದಾಗಿ ನಾವು ಒಂದು ಗುರಿಯನ್ನು ಇಟ್ಕೊಂಡು ನಾವು ಇವತ್ತು ಈ ನಾಳೆಗೆ ಈ ಕೆಲಸಗಳು ನಾವು ಚಿಕ್ಕದಾಗಿ ನಾವು ಮಾಡ್ಕೊಂತ ಬಂದ್ರೆ ನಾವು ಒಂದು ಜೀವನದಲ್ಲಿ ಯಶಸ್ಸು ಪಡೆಯಕ್ಕೆ ಸಾಧ್ಯ ಆಗ್ತದೆ, ಪರಿವರ್ತನೆ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿಯೊಂದು ದಿನ ನಾವು ಹೊಸದಾಗಿ ಯಾವ್ದಾದ್ರು ಒಂದು ಹೊಸ ವಿಷಯಗಳು, ಒಂದು ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಒಂದು ಕಲಿಯೋದಾಗಿರ್ಬೋದು, ಒಂದು ಕಲಿತಾ ಬಂದ್ರೆ ಜೀವನದಲ್ಲಿ ಯಶಸ್ಸು ಕಾಣಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್. ಎಸ್ ಸರ್, ಲೈಫ್ ಲಾಂಗ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನೀವು ಸಣ್ಣದಾಗಿನೇ ಪ್ರಾರಂಭಿಸಿ ಅಂತ, ಅದು ನೀವು ಜೀವನ ಶೈಲಿಯಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಗ್ಲಿಕ್ಕೆ, ನಿಮ್ಮ ಪರ್ಸನಾಲಿಟಿಯಲ್ಲಿ ಒಂದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸರ್. ನಮಗೆ ತುಂಬಾ ಧನ್ಯವಾದಗಳು. ಈಗ ನಮ್ಮ ಜೊತೆ ಈ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ಪ್ರೇಮಲತಾ ಮೇಡಮ್ ಅವರು ಇದ್ದಾರೆ. ಈ ವಿಷಯ ಕುರಿತು ಅವರನ್ನ ಹೇಳ್ತಾರೆ ಕೇಳೋಣ, ಬನ್ನಿ ಸ್ನೇಹಿತರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿದೆ. ನಾವೇನು ಅಂತಂದ್ರೆ ಹಿಂದಿಂದೆ ನೋಡ್ತಾ ಇರ್ತೀವಿ, ಹಿಂಗಿದ್ವಿ ಹಂಗಿದ್ವಿ ಅಂತ, ಮುಂದಿನ ನೋಡಲ್ಲ. ಇವಾಗ ಜೀವನ ಶೈಲಿನೇ ಬದಲಾಗ್ತಾ ಇದೆ, ದಿನ ದಿನಕ್ಕೂ ನೋಡಿ ನೋಡಿ ಬೇರೆಯವರಿಂದ ಕಲಿತಾ ಇರ್ತೀವಿ. ಇವತ್ತಿನ ಇದ್ರಲ್ಲಿ ಏನು ಅಂತಂದ್ರೆ, ಈಗ ಒಂದ್ ಚಿಕ್ಕದು ಟೈಲರ್ ಅಂಗಡಿ ಇಟ್ಕೊಂಡಿರ್ತಾರೆ. ಅದನ್ನ ನೋಡಿ ಸ್ವಲ್ಪ ಹೊರಗಡೆ ಮನೆಯಿಂದ ಆಚೆ ಹೋಗ್ಬಿಟ್ಟು ಒಂದು ದೊಡ್ಡದ ಅಂಗಡಿ ಮಾಡ್ಕೊಂಡು ಅದನ್ನ ಬದಲಾವಣೆ ಮಾಡ್ಕೊಂಡ್ರೆ ಒಂದು ಉತ್ತಮವಾದ ಪರಿವರ್ತನೆ ಆಗ್ಬಹುದು ದೊಡ್ಡದಾಗಿ. ಆತರ ಒಂದು ಸಣ್ಣ ಸಣ್ಣ ಕೈಗಾರಿಕೆಯಿಂದ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಮಾಡ್ಕೊಂಡು, ಬಳೆ ಶಾಪ್ ಇರ್ಬೋದು, ಯಾವುದೇ ಒಂದು ಅಂಗಡಿ ಆಗಿರ್ಲಿ, ದೊಡ್ಡದಾಗಿ ಪರಿವರ್ತನೆ ಹೊಂದ್ಬೋದು. ಹಾಗೆ ಮತ್ತೆ ಏನು ಅಂತಂದ್ರೆ, ನಮ್ಮ ದಿನಚರಿಯಲ್ಲೂ ಸಹ ನಾವು ಅದನ್ನ ಯಾವುದೇ ಒಂದು ಸಣ್ಣ ಕೆಲಸ ಮಾಡ್ತಿದ್ರೆ ಅದನ್ನೊಂಚೂರು ದಿನ ಅದನ್ನೊಂಚೂರು ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಪರಿವರ್ತನೆ ದೊಡ್ಡದಾಗಿ ನಮ್ಗೆ ಇದಾಗುತ್ತೆ. ಮತ್ತೆ ಏನಾದ್ರು ಮಾಡ್ಬೇಕು ಅಂತ ಅಂದಾಗ ನಾವು ಅದನ್ನ ಯೋಚನೆ ಮಾಡಿ 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 ಮಾಡ್ತಾ ಇರ್ತೀವಿ. ಅದು ಒಂದ್ಸಲ ಯೋಚನೆ ಮಾಡಿದ್ದು ಎಲ್ಲೋ ಒಂದು ಯಶಸ್ವಿ ಹಾದಿಗೆ ಮುಟ್ಟಬೇಕು ಅಂತಂದ್ರೆ ಅದನ್ನ ನಾವು ಖಂಡಿತವಾಗ್ಲೂ ಮಾಡ್ಲೇಬೇಕಾಗುತ್ತೆ. ಪರಿವರ್ತನೆ ಆಗ್ಬೇಕು, 4 ಚಂದ ಎದುರುಗಡೆ ನಾವು ಬೆಳಿಬೇಕು ಅಂತ ಅಂದ್ರೆ ನಮ್ ಹಿಂದಿಂದೆಲ್ಲ ನೆನೆಸ್ಕೊಂಡು ಮುಂದೆ ಹೋಗ್ಬೇಕಾಗಿರೋ ದಾರಿನ ನಾವು ನೀಟಾಗಿ ನೋಡ್ಕೊಂಡು ಹೋದ್ರೆ, ನಾವು ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು, ಕೀರ್ತಿ ಅದ್ ನಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ನನ್ ಭಾವನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರಿ. ಈ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ಹರಿಪ್ರಸಾದ್ ಸರ್ ಇದ್ದಾರೆ ನಮ್ಮ ಜೊತೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ, ಬನ್ನಿ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈ ಜೀವನ ಶೈಲಿಯಲ್ಲಿನ ಕೊಂಚ ಬದಲಾವಣೆ ದೊಡ್ಡ ಪರಿವರ್ತನೆ ತರುತ್ತದೆ. ಹೌದು ಸರ್. ಸ್ಮಾಲ್ ಚೇಂಜ್ ಬಿಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ. ಈ ಅಮೆರಿಕೋ ವೈಸ್ಪುಸಿ ಅಮೆರಿಕನ್ ಕಂಡಿಡಿಬೇಕಾದ್ರೆ ಎಲ್ಲೋ ಹೋಗ್ತಿದ್ನಂತೆ. ಜಸ್ಟ್ ಒಂದು ಹಡಗು ಹೋಗುವಂತ ಹಡಗು ಯಾಕೋ ಯುರೋಪ್ ಕಡೆನೆಲ್ಲ ಹೋಗ್ಬೇಕು, ಹಡಗು ಸ್ವಲ್ಪ ಚೇಂಜ್ ಟರ್ನ್ ಮಾಡಿದಾಗ ಅದು ಅಮೆರಿಕ ಕಂಡಿಡಿಯುವಂತಹ ದಾರಿಗೆ ಹೋಯ್ತು. ಅಂದ್ರೆ ಒಂದು ಚಿಕ್ಕ ಒಂದು ತಿರುವು ಇಡೀ ಒಂದು ಅಮೆರಿಕನ್ನೇ ಕಂಡುಹಿಡಿಯುವಂತಹ ಒಂದು ಹಾದಿಗೆ ಹೋಯ್ತು ಅಂತಂದ್ರೆ, ಹಾಗೆ ನಮ್ ಜೀವನದಲ್ಲೂ ಅಷ್ಟೇ ಸಣ್ಣ ಬದಲಾವಣೆ. ಬೆಳಗ್ಗೆ ಎದ್ದೇಳುವಂಥದ್ದು 6 ಗಂಟೆಗೆ ಎದ್ದೇಳುವಂಥವ್ರು 5:15 ಎದ್ದೇಳಿದ್ರೆ ಎಲ್ಲೋ ಮೈಂಡ್ ಫ್ರೆಶ್ ಆಗುವಂಥದ್ದು.
ಎಲ್ಲ ಒಂದು ಧ್ಯಾನ ಮಾಡುವಂತ ಒಂದು ಹವ್ಯಾಸನ ಬೆಳೆಸ್ಕೊಂಡ್ರೆ ಒಂದು ದೊಡ್ಡ ಪರಿವರ್ತನೆ ಆಗುತ್ತೆ. ವ್ಯಾಯಾಮ ಮಾಡುವಂತದ್ದಾಗಿರ್ಬೋದು, ಧ್ಯಾನ ಮಾಡುವಂತದ್ದಾಗಿರ್ಬೋದು, ಇನ್ನ ಬೇರೆ ಬೇರೆ ಕೆಲಸ, ಪುಸ್ತಕ ಓದುವಂತ ಸಣ್ಣ ಒಂದು ಹವ್ಯಾಸನ ಬೆಳೆಸ್ಕೊಂಡ್ರೆ, ಅಥವಾ ಏನೋ ಒಂದು ನೀವು ಒಂದು ಕೆಲಸವನ್ನು ಮಾಡುವಾಗ ಸಣ್ಣ ವಿಷಯವನ್ನ ಅಚ್ಚುಕಟ್ಟಾಗಿ ಮಾಡುವಂತದ್ದು ಕಲಿತ್ರೆ, ದೊಡ್ಡ ವಿಷಯ, ದೊಡ್ಡ ಕಾರ್ಯಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಒಂದು ಅಚ್ಚುಕಟ್ಟಾಗಿ ಮಾಡುವಂತದ್ದು ನಾವು ಅಂದ್ರೆ ಮೈಂಡ್ ಸೆಟ್ ಹಂಗ ಆಗುತ್ತೆ ಅಂತ. ಹೀಗೆ ನಾವು ಏನೇ ಕೆಲಸವನ್ನ ಸಣ್ಣ ಸಣ್ಣದಾಗಿ ಆರಂಭ ಮಾಡಿದ್ರೆ ಅದು ನಮಗೆ ದೊಡ್ಡ ಪರಿವರ್ತನೆ ತರುತ್ತದೆ ಮತ್ತು ದೊಡ್ಡ ಒಂದು ರಿಸಲ್ಟ್, ನಮ್ಮ ಫಲಿತಾಂಶ ಸಿಗುತ್ತೆ ಅಂತಕ್ಕಂಥದ್ದು. ಹೀಗೆ ಇದು ವ್ಯಕ್ತಿತ್ವ ವಿಕಸನದ ಪೂರಕ ಅಂಶಗಳಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್. ಧನ್ಯವಾದಗಳು. ಎಸ್ ಸರ್, ಯಾಕೆಂದ್ರೆ ನಮ್ಮಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಉತ್ತಮ ಹವ್ಯಾಸಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರೆ ಸರ್, ತಮಗೆ ಧನ್ಯವಾದಗಳು. ಈ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಗೀತಾ ಮೇಡಮ್ ಅವರು ಇದ್ದಾರೆ. ಅವ್ರೇನ್ ಹೇಳ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಜೀವನ ಶೈಲಿಯಲ್ಲಿನ ಕೊಂಚ ಬದಲಾವಣೆ ದೊಡ್ಡ ಪರಿವರ್ತನೆ ತರುತ್ತದೆ. ಎಷ್ಟೊಂದು ಅದ್ಭುತವಾಗಿದೆ ಈ ಮಾತು ಅಂತಂದ್ರೆ ಹೌದು. ನಾವು ಏನಾದ್ರೂ ಒಂದು ಹೊಸ ಕನಸು, ಹೊಸ ಗುರಿ ಸಾಧನೆ ಮಾಡ್ಬೇಕು ಅಂತ ರಾತ್ರಿ ಮಲಗುವಾಗ ಅನ್ಕೊಂಡಿರ್ತೀವಿ. ಆದ್ರೆ ಬೆಳಗ್ಗೆ 8 ಗಂಟೆಗೆ ಎದ್ದೇಳೋದು, 9 ಗಂಟೆಗೆ ಎದ್ದೇಳೋದು, ಏನಾಗುತ್ತೆ ಅವಾಗ ಆ ದಿನ ಪೂರ್ತಿ ಹಾಳಾಗ್ಬಿಡುತ್ತೆ. ಅದರಿಂದ ನಮ್ಮ ಒಂದು ಜೀವನದಲ್ಲಿ ಒಂದು ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ ಪರಿವರ್ತನೆ ಆಗುತ್ತೆ. ಯಾವ ರೀತಿ ಪರಿವರ್ತನೆ ಅಂದ್ರೆ, ನಾವು ಬೆಳಗ್ಗೆ ಒಂದು 5 ಗಂಟೆ 5:30ಗೆ ಎದ್ದೇಳೋದು ಪ್ರತಿನಿತ್ಯ ಒಂದು ಏನಾಗುತ್ತೆ, ಆ ದಿನ ಪೂರ್ತಿ ಒಂದು ಉಲ್ಲಾಸ ಉತ್ಸಾಹದಿಂದ ಕೂಡಿರುತ್ತೆ ಮನ್ಸು. ಹಾಗೆ ನಾವು ಪ್ರತಿನಿತ್ಯ ಒಂದು 30 ನಿಮಿಷ ನಡೆದ್ರೆ ಒಂದು ಆರೋಗ್ಯ ಆಯುಷ್ ಎರಡೂ ವೃದ್ಧಿ ಆಗುತ್ತೆ. ಹಾಗೆ ಒಂದು ನಮ್ಮ ಬಾಯಿ ರುಚಿ ಕೇಳ್ಬೇಕಾ, ಎಲ್ಲಾದ್ರೂ ಹೋಗ್ತಾ ಇದ್ರೆ ಯಾವ್ದಾದ್ರು ಒಂದು ಹೋಟೆಲ್ ನೋಡಿದ್ರೆ ಹೋಗಿ ತಿನ್ಬೇಕು ಅನ್ಸ್ಬಿಡುತ್ತೆ. ಅಂದ್ರೆ ಚೆನ್ನಾಗಿ ತಿಂದಾಗ ಏನಾಗುತ್ತೆ, ಎಣ್ಣೆ ಪದಾರ್ಥ ಕೊಬ್ಬಿನ ಅಂಶ ಎಲ್ಲ ತಿಂದಾಗ ಗಡತ್ತಾಗಿ ನಿದ್ದೆ ಬರುತ್ತೆ. ಹಾಗಾಗಿ ನಮ್ಮ ಬಾಯಿಗೆ ಸ್ವಲ್ಪ ಬೀಗ ಹಾಕೊಂಡು ನಮ್ಮ ಊಟದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಾಗ ನಮ್ಮ ಒಂದು ಆರೋಗ್ಯ ವೃದ್ಧಿ ಆಗುತ್ತೆ. ಹಾಗೆ ಮೊಬೈಲ್ ಬಳಕೆ ತುಂಬಾ ಈಗಿನ ಒಂದು ಕಾಲಘಟ್ಟದಲ್ಲಿ ಒಂದು 5-6 ಗಂಟೆಗಳ ಕಾಲ ಮೊಬೈಲ್ ಬಹಳ ಬಳಕೆ ಮಾಡ್ತಾ ಇದ್ದಾರೆ, ಈ ರೀಲ್ಸ್ ಫೇಸ್ಬುಕ್ ಅನ್ಕೊಂಡು. ನಾವು ಖಂಡಿತ ಅದಕ್ಕೆ ಕಡಿವಾಣ ಹಾಕ್ದಾಗ ನಮ್ಗೆ ಒಂದ್ ಸ್ವಲ್ಪ ಬದಲಾವಣೆ ಆಗುತ್ತೆ. ಆಗ ನಾವೊಂದು ಆ ಸಮಯದಲ್ಲಿ ಒಂದ್ ಸ್ವಲ್ಪ ಪುಸ್ತಕ, ಒಂದ್ ಅರ್ಧ ಗಂಟೆ ಪುಸ್ತಕ ಓದಿದ್ರೆ ನಮ್ಮ ಜ್ಞಾನನೂ ವೃದ್ಧಿ ಆಗುತ್ತೆ. ಇದರಿಂದ ಲಾಭಗಳೇನಾಗುತ್ತೆ ಅಂದ್ರೆ, ನಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ನಮ್ದು ಆರೋಗ್ಯ ವೃದ್ಧಿ ಆಗುತ್ತೆ, ಹಾಗೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಹಾಗಾಗಿ ನಾವು ಒಂದು ಸಂಬಂಧ ಅಂದ್ರೆ ನಮ್ಮ ಫ್ಯಾಮಿಲಿ ಆಗ್ಬೋದು, ನಮ್ಮ ಸಂಬಂಧದಲ್ಲಿ ಒಂದು ಬಾಂಧವ್ಯ ಸೌಹಾರ್ದ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಒಂದು ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊಬೇಕು. ಇದು ಬೇರೆ ಎಲ್ಲೋ ಯಾರೋ ಹೇಳೋದಲ್ಲ, ಯಾರೋ ಮಾಡೋದಲ್ಲ. ನಾನ್ ಬದಲಾವಣೆ ಮಾಡ್ಕೋಬೇಕು ಅಂತ ನೀವು ಇದ್ ಮಾಡೋದಲ್ಲ. ನಾನ್ ಬದಲಾವಣೆ ಆಗ್ಬೇಕು, ನಾನ್ ಪರಿವರ್ತನೆ ಆಗ್ಬೇಕು ಅಂದ್ರೆ ಅದನ್ನ ನಾನೇ ಅಳವಡಿಸ್ಕೊಬೇಕಾಗುತ್ತೆ. ಆದ್ರಿಂದ ಇಂದಿನಿಂದ ಪ್ರತಿಯೊಬ್ರು ನಮ್ಮ ಒಂದು ಬೆಳವಣಿಗೆಗೆ ನಾವು ಪರಿವರ್ತನೆ ಮಾಡ್ಕೊಬೇಕು, ಕೊಂಚ ಆದ್ರೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್, ತಮಗೂ ಧನ್ಯವಾದಗಳು. ಈಗ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ವಂಗಮ್ಮ ಮೇಡಮ್ ಅವರು ಇದ್ದಾರೆ. ಅವರನ್ನ ಹೇಳ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಜೀವನ ಶೈಲಿಯನ್ನು ಕೊಂಚ ಬದಲಾವಣೆ ದೊಡ್ಡ ಪರಿವರ್ತನೆ ತರುತ್ತದೆ. ತುಂಬಾ ಒಳ್ಳೆ ಟಾಪಿಕ್ ಇದೆ ಸರ್. ಯಾಕಂತಂದ್ರೆ ಜೀವನ ಶೈಲಿಯನ್ನು ನಾವಾಗೆ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ನಮ್ಮ ಮನೆ ಒಳಗಿನ ಪರಿವರ್ತನೆ ಯಾಗಿರುತ್ತದೆಯೋ ಅದನ್ನ ಬಿಡ್ಬೇಕು. ಇನ್ನು ಮುಂದೆ ನಾವು ಬದಲಾದಾಗ ನಮ್ಮ ಮಕ್ಕಳು ಬದಲಾಗ್ತಾರ, ನಮ್ ಕುಟುಂಬ ಬದಲಾಗುತ್ತೆ, ಹಾಗೆ ನಮ್ಮ ಸುತ್ತಮುತ್ತ ಇರುವಂತ ಜನರು ಕೂಡ ಬದಲಾಗ್ತಾರ. ಏನೋ ಈ ವಂಗ್ಯಮ್ಮ ಅವ್ರ ಈ ವರ್ಷ ಯಾಕೋ ತುಂಬಾ ಬದಲಾಗ್ಬಿಟ್ಟಿದ್ದಾರೆ, ಯಾಕೋ ಆಕ್ಟಿವ್ ಜಾಸ್ತಿ ಇದ್ದಾರೆ, ಅವ್ರದ್ದು ಡ್ರೆಸ್ ಕೋಡಿಂಗು ಚೇಂಜ್ ಆಗೈತಿ ಅಂತಂದ್ರೆ ಇದಕ್ಕೆಲ್ಲ ಕಾರಣ ನಾವು ಇದು ವರ್ಕ್ಶಾಪ್ ಮತ್ತೆ ಸರ್ ಜಯಪ್ರಕಾಶ್ ನಾಟ್ಯಹಳ್ಳಿ ಸರ್ ಕ್ಲಾಸ್ ಯಾವಾಗ ಜಾಯಿನ್ ಆದ್ವಲ್ಲ ಅವಾಗಿಂತ್ರ ನಾವು ಪೂರಾ ಬದಲಾಗ್ಬಿಟ್ಟಿದೀವಿ. ಈಗ ನಾವು ಬದಲಾಗಕ್ ಕಾರಣನೇ ನಮ್ಗೊಂದ್ ಕ್ಲಾಸ್ ಅನ್ನ ಕೇಳಕ್ ಇಷ್ಟಪಡ್ತೇನೆ. ಅದಕ್ಕಾಗಿ ಪ್ರತಿಯೊಬ್ರು ನಾವು ಬದಲಾಗ್ಬೇಕು. ಮೊದಲು ನಾವು ಬದಲಾದಾಗ ಮಾತ್ರ ಇನ್ನೊಬ್ರು ಬದಲಾಗಕ್ ಸಾಧ್ಯ ಆಗುತ್ತೆ. ಖುಷಿಲಿಂದ ಯಾವಾಗ್ಲೂ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಇದ್ದಾಗ ನಮ್ಮ ಸುತ್ತ ಯಾವಾಗ್ಲೂ ಪಾಸಿಟಿವ್ ಎನರ್ಜಿ ಇರ್ತೈತಿ. ಹಾಗೆ ನಾವು ಕೂಡ ಒಂದು ಪರಿವರ್ತನೆ ಹೊಂದಬಹುದು ನಮ್ಮ ಕುಟುಂಬದ ಇದ್ರೊಳಗ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ದೇಶದ ಇಂದಿರಾ ಗಾಂಧಿನೇ ತೊಟ್ಟಿಲು ತೂಗು ಕೈ ಇಡೀ ದೇಶವನ್ನೇ ತೂಗಿತ್ತಂತೆ. ಅವ್ರು ಕೊಂಚ ಬದಲಾವಣೆ ಆಗ್ಲಿಲ್ಲ, ಅವ್ರು ತುಂಬಾ ಬದಲಾವಣೆ ಆದಾಗ ಮಾತ್ರ ಅವ್ರು ಇಡೀ ದೇಶವನ್ನು ಆಳಕ್ ಸಾಧ್ಯವಾಯ್ತು. ನಾವು ಅಷ್ಟೊಂದು ಆಳ್ಬೇಕಂತೇನಿಲ್ಲ, ಬಟ್ ನನ್ ಇಡೀ ಕುಟುಂಬ ನಾನು ಆಳಿದ್ರೆ ಸಾಕಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಈ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ನಮ್ ಜೊತೆ ಕೃಷ್ಣಮೂರ್ತಿ ಸರ್ ಇದ್ದಾರೆ. ಅವ್ರನ್ನ ಹೇಳ್ತಾರೆ ಕೇಳೋಣ ಬನ್ನಿ ಸರ್. ನಮಸ್ಕಾರ.
ನಮಸ್ತೆ ಸರ್. ಜೀವನ ಶೈಲಿಯಲ್ಲಿ ಕೊಂಚ ಬದಲಾವಣೆ ದೊಡ್ಡ ಪರಿವರ್ತನೆ ತರುತ್ತದೆ. ಈ ಸಾಮಾನ್ಯವಾಗಿ ನಾವು ದಿನನಿತ್ಯ ಜೀವನದಲ್ಲಿ ಕೆಲವರು ಹೇಳ್ತಾ ಇರ್ತಾರೆ, ನಿಮ್ ಜೀವನ ಶೈಲಿ ಸ್ವಲ್ಪ ಬದಲಾವಣೆ ಮಾಡ್ಕೋ ಅಂತ ಹೇಳ್ತಾರೆ. ಅವ್ರು ಹೇಳೋದಲ್ಲ, ನಾವು ಕೊಂಚ ಬದಲಾವಣೆ ಅಂದ್ರೆ ಸ್ವಲ್ಪ ಏನಾದ್ರೂ ಒಂದು ವಿಷಯಗಳಿದ್ದಾಗ ಅದ್ರಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ನಾವು ಬದಲಾವಣೆ ಮಾಡ್ಕೊಂಡ್ರು ಸಹ ನಮಗೆ ಅದ್ರಲ್ಲಿ ಅಗಾಧವಾದ ಬದಲಾವಣೆ ಬರ್ತದೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಅರ್ಲಿ ಮಾರ್ನಿಂಗ್ ಒಂದು 5:30ಗೆ ಎದ್ದು ನಮ್ಮ ಕೆಲಸಗಳು ನಾವು ಸ್ಟಾರ್ಟ್ ಮಾಡಿ ಅದ್ರ ಜೊತೆಗೆ ನಾವು ಯೋಗ ಇದೆಲ್ಲ ಮಾಡಿದ್ರು ಸಹ, ಮತ್ತೆ ಅದ್ರ ಜೊತೆ ನಮ್ಮ ದಿನನಿತ್ಯ ಕೆಲಸಗಳು ಸಹ ನಮಗೆ ಫಾಸ್ಟ್ ಆಗ್ತಾ ಹೋಗ್ತವೆ. ಕೆಲವು ಕಡೆ ರಿಸರ್ಚ್ ಪ್ರಕಾರ ಹೇಳಿದ್ದಾರೆ, ಕೆಲವು ಕಡೆ ಅರ್ಲಿ ಮಾರ್ನಿಂಗ್ ನಾವು ಎದ್ದು ನಾವು ನಮ್ಮ ಕೆಲಸಗಳು ಸ್ಟಾರ್ಟ್ ಮಾಡಿದ್ರೆ ನಾವು ಆರ್ಥಿಕವಾಗಿ ಸಹ ಮುಂದುವರಿಬಹುದು, ಆರೋಗ್ಯ ಪ್ರತಿಯೊಂದು ಸಹ ಮುಂದುವರಿಬಹುದು. ಈ ತರ ಸಣ್ಣ ಸಣ್ಣ ವಿಷಯಗಳು ಅಷ್ಟೇ ಇವು. ಮತ್ತೆ ಈಗ ಹಿಂದೆ ಮೇಡಮ್ ಸಹ ಹೇಳಿದ್ರು, ಮೊಬೈಲ್ ನೋಡೋದ್ಬಿಟ್ಟು ನಾವು ಬುಕ್ಸ್ಗಳು ಓದೋದು ಅಥವಾ ಬೇರೆ ಅಭ್ಯಾಸಗಳು, ಆಟಗಳು ಮತ್ತೆ ಗೇಮ್ಸ್ ಇಂದ ಆಡೋದು, ಈ ತರ ಎಲ್ಲ ಸಣ್ಣ ಸಣ್ಣ ಬದಲಾವಣೆಗಳಿಂದ ನಾವು ಅಗಾಧವಾಗಿ ಒಂದು ದೊಡ್ಡ ಪರಿವರ್ತನೆ ಸಹ ಹೊಂದಬಹುದು. ಈ ತರ ಜೀವನ ಶೈಲಿ ನಾವು ಬದಲಾವಣೆ ಮಾಡಿಕೊಳ್ಳೋದ್ರಿಂದ ನಮಗೆ ನಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಪ್ರತಿಯೊಂದು ಸಿಗುತ್ತೆ. ಇಷ್ಟೇಳಿ ನನ್ನ ಮಾತು. ಸರ್, ಬಹಳ ಸರಳವಾಗಿ ಹೇಳಿದರೆ ಈ ವಿಷಯದ ಕುರಿತು ತಮಗೂ ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕರೇ, ತಮಗೆ ಹೇಗೆ ಅನಿಸ್ತು ವಿಡಿಯೋ ನೋಡಿ? ನಮ್ಮೆಲ್ಲ ಸ್ನೇಹಿತರು ಈ ವಿಷಯದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಜಯಪ್ರಕಾಶ್ ನಾಗಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದೇ ತರ ವಿಡಿಯೋಗಳು ನಿಮಗೆ ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ನೋಟಿಫಿಕೇಶನ್ ನಿಮಗೆ ಇಂಥ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಇವತ್ತು ಈ ವಿಷಯವನ್ನು ಇಲ್ಲೇ ಮುಗಿಸ್ತೇನೆ. ಮತ್ತೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ಗೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಇಲ್ಲೇ ಮುಗಿಸ್ತೇನೆ. ನಮಸ್ಕಾರ.